ಅಂತರಪಟ ಅಂತರಪಟ. ಹೊರಗಡೆ ವಿಪರೀತ ಮಳೆ, ನಾನ್ ಬೇರೆ ಬಣ್ಣ ಹಚ್ಕೊಂಡ್ಬಿಟ್ಟಿದೀನಿ. ಹೊರಗಡೆ ಹೋದ್ರೆ ಬಣ್ಣ ತೊಳೆದೋಗುತ್ತೆ. ಇನ್ನು ಕೆಲವ್ರಿಗೆ ಮನೆ ಒಳಗಡೆ ಬಂದ್ರೆ ಬಣ್ಣನೇ ತೊಳೆದೋಗುತ್ತೆ ಅಲ್ವಾ ರೇವತಿ? ಕಡೆ ಬರ. ಓ ಏನ್ ಮೇಡಮ್ ಒಬ್ರೇ ಬಂದಿದ್ದೀರಿ? ಎಲ್ಲಿ ಎಳೆಯಂದ್ರು? ಕಾರ್ ನಿಲ್ಲಿಸ್ತಾ ಇದ್ದಾರಾ? ಏನ್ ಮೇಡಮ್ ಕೇಳಿಸ್ತಿಲ್ವಾ? ಎಲ್ಲಿ ಎಳೆಯಂದ್ರು ಒಂದೇ. ಹೇಳ್ದೆ ಈ ಮುಖಕ್ಕೆ ಯಾರು ಲೋ ಮಾಡೋರು ಸಿಗಲ್ಲ, ನಾನ್ ತೋರ್ಸ ಗಂಡ ಮದುವೆ ಮಾಡ್ಕೊ ಅಂತ ಹೇಳ್ದ. ನನ್ ಮಾತು ಇಲ್ಲ, ಬರ್ತಾರೆ ಅಲ್ಲ ಬಂದಿದ್ದಾರೆ ಅಂದೆ. ಎಲ್ಲಿ ಬಂದಿದ್ದಾರೆ? ಕಾಣಿಸ್ತಾನೆ ಇಲ್ವಲ್ಲಮ್ಮ. ಹೋಗ್ಬಿಟ್ಟು ಹುಡುಗನ ಹತ್ರ ಏನಂದೆ? ನನ್ನ ಮದುವೆ ಆಗು ಅಂದಿಯಾ? ಇಲ್ಲ ಮನೆಯಲ್ಲಿ ಬರಕ್ ಹೇಳಿದಾರೆ ಅಂದಿಯಾ? ಏನಂದೆ? ಮದುವೆ ಆಗು ಅಂದಿಯಾ? ಮದುವೆ ಆಗೋ ಅಂದ ಕೂಡ್ಲೆ ಹಿಂದೆ ತಿರುಗಿ ನೋಡ್ದೆ ಪರಾರಿ ಆಗ್ಬಿಟ್ಟಿರ್ತಾನೆ. ಎದ್ನೋ ಬಿದ್ನೋ ಅಂತ ಓಡಾಗಿರ್ತಾನೆ ಕಣೆ ರೇವತಿ. ಹೇಳಿರ್ಲ್ವಾ ನಾನು? ನೋಡು, ನಾನು ಹುಡುಗನ್ನ ಇವತ್ತೇ ಬರಕ್ ಕೇಳು ಅಂದಿದ್ದಕ್ಕೆ ನೀನ್ ಬಚಾವಾದೆ. ಇಲ್ಲಾಂದ್ರೆ ಎಲ್ಲ ಮುಗ್ದೋದ್ಮೇಲೆ ಬಂದ್ ನನ್ನ ಹತ್ರ ಹತ್ಕೊಂಡು ನಿಂತ್ಕೊತಾ ಇದ್ದೆ. ಮಹೇಶ್ ಸಾರ್ ನೀವೇ ನನಗ್ ದಿಕ್ಕು, ನನ್ಗೊಂದ್ ಗಂಡು ಹುಡ್ಕೊಡಿ ಅಂತ. ಏನ್ ಮಾತಾಡ್ತಿದ್ದೀರಾ? ಪಾಪ ಮಗು ಮಳೆ ನಿಂತ್ಕೊಂಡಿದೆ, ಒಳಗಡೆ ಕರಿಬಾರ್ದ? ಓ ಇಲ್ಲಂದ್ರೆ ನಾವೇ ಆಚೆ ಹೋಗೋಣ. ಸತ್ಯ ಯಾವಾಗ್ಲೂ ಕಹಿಯಾಗಿರುತ್ತೆ ರೇವತಿ. ಇವತ್ತು ನಿನ್ನ ಮಗಳನ್ನ ಕಾಪಾಡಿದ್ದು ನಾನೇ. ಈ ಮಹೇಶ ಅಂದ್ರೆ ಸುಮ್ನೆ ಅಲ್ಲ, ಮುಖ ನೋಡ್ದೇನೆ ಯಾರೆಂತವ್ರಂತ ಹೇಳ್ಬಿಡ್ತೀನಿ. ನನ್ನ ಹತ್ರ ಚಾಲೆಂಜ್ ಮಾಡೋದು ಅಷ್ಟೊಂದು ಸುಲಭ ಅಲ್ಲ ತಿಳ್ಕೊ. ಇನ್ಮೇಲಾದ್ರೂ ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕು. ಮಗಳೇ ಸಿರಿ, ಟೇಬಲ್ ಮೇಲೆ ಫೋಟೋ ಇಟ್ಟಿದ್ದೀನಿ ತಗೊಂಬ. ಇವತ್ತೆರಡರಲ್ಲೊಂದು ತೀರ್ಮಾನ ಆಗ್ಲೇಬೇಕು. ನೋಡು ಈ ಫೋಟೋ ನೋಡು, ಇವನನ್ನೇ ಮದುವೆ ಆಗ್ಬಿಡು. ನೀನ್ ಹೇಳಿರೋ ಹುಡುಗ ಬರ್ಲಿಲ್ಲ, ಆದ್ರೆ ಇವನ್ ಆಗಲ್ಲ, ಬಂದೇ ಬರ್ತಾನೆ. ನನ್ನ ಸ್ವಂತ ಅಕ್ಕನ ಮಗ. ಹಾ ಬರ್ತಾನೆ, ಆದ್ರೆ ಎಲ್ಲಿಂದ ಬರ್ತಾನೆ, ಎಲ್ಲಿಗೆ ಹೋಗ್ತಾನೆ ಅನ್ನೋದು ಮುಖ್ಯ. ಎಲ್ಲಿಂದ ಬರ್ತಾನೆ, ಎಲ್ಲಿಗೆ ಹೋಗ್ತಾನೆ? ಯಾಕೆ ಗೊತ್ತಿಲ್ವಾ ನಿಮ್ಗೆ? ಬಾರಿಂದ ಬರ್ತಾನೆ, ಬಾರ್ಗೆ ಹೋಗ್ತಾನೆ. 3 ಹೊತ್ತು ಕುಡಿಯೋ 40 ವರ್ಷದವನ್ನ ಮದ್ವೆ ಆಗೋ ಅಂತೀರಾ ಮಹೇಶ್ ಸರ್? ಅಯ್ಯೋ, ಜಗತ್ತಲ್ಲಿ ಎಷ್ಟು ಜನ ಕುಡಿಯಲ್ಲ, ಅವ್ರಿಗೆಲ್ಲ ಮದುವೆನೇ ಆಗಿಲ್ವಾ? ಅಷ್ಟಕ್ಕೂ ಅವನೇನ್ ನಮ್ಮ ಹತ್ರ ದುಡ್ಡು ಕೇಳಿದಾನ? ಅವನ್ ದುಡ್ಡಲ್ಲಿ ಅವ್ನ್ ಕುಡಿತಾನೆ. ಕುಡಿಲಿ, ಯಾರ್ ದುಡ್ಡಲ್ಲಾದ್ರೂ ಕುಡಿಲಿ, ಆದ್ರೆ ನನ್ನನ್ನ ಯಾಕೆ ಅವನಿಗೆ ಕಟ್ಬೇಕು? ಕಟ್ಟಾಕ್ ನೀನೇನ್ ಕುರಿನ? ದಾಮ್ ಧೂಮ್ ಅಂತ ಮದುವೆ ಮಾಡ್ಕೊಡ್ತೀನಿ. ನಾನ್ ಹೇಳ್ತಾ ಇರೋದು ನೀನ್ ಒಳ್ಳೇದಕ್ಕೆ. ನಿನ್ಗೆ ಅರ್ಥ ಆಗ್ತಾ ಇಲ್ಲ, ಒಂದ್ ಸ್ವಲ್ಪ ಯೋಚನೆ ಮಾಡು. ನಿನ್ನ ಹತ್ರ ದುಡ್ಡಿಲ್ಲ, ನೀನು ಇನ್ವೆಸ್ಟರ್ ಬೇಕು ಅಂತ ಹುಡುಕ್ತಾ ಇದೀಯಾ. ಇಲ್ಲಿ ಕೇಳಿಸ್ಕೊ ನನ್ನ ಹೆಂಡತಿ ಮಗಳೇ, ಅವನಿಗೆ ಹೆಂಡತಿ ಬೇಕು, ನಿನಗೆ ಇನ್ವೆಸ್ಟರ್ ಬೇಕು. ನೀವಿಬ್ರು ಹೇಳು ಮಾಡಿಸಿದ ಜೋಡಿ.
ಲೈಫು ಸೆಟ್ಲ್ ಆಗುತ್ತೆ. ತಗೋ ತಗೋ ತಗೋ. ಸೆಟ್ಲ್ ಆಗೋದು ನನ್ ಲೈಫ್ ಅಲ್ಲ, ನಿಮ್ ಲೈಫು. ನಿಮ್ ಅಕ್ಕನ ಮಗನ ನನಗ್ ಕಟ್ಟೋಕೆ ಯಾಕೆ ಇಷ್ಟ ಅವಸರ ಅಂತ ನನಗ್ ಗೊತ್ತಿಲ್ವಾ? ಅಲ್ಲೇನೆ ಮುಖ ನೋಡ್ತಾ ಇದೀಯಾ? ಸೂಟ್ ಕೇಸ್ ಒಳಗಡೆ ಇಡು. ಇನ್ನು ಮೇಲೆ ನಂದೇ ಆಟ. ಏನಾದ್ರೂ ಮಾತಾಡ್ರಿ. ನಾನೇನೇ ಮಾತಾಡ್ಲಿ? ಈ ಮನೇಲಿ ನೀವು ಇದ್ದೀರಾ ಅಂತ ಗೊತ್ತಾಗ್ಲಿ, ಫಸ್ಟ್ ನೀವೇ ಏನಾದ್ರೂ ಮಾತಾಡಿ. ಜಾಸ್ತಿ ಮಾತಾಡಕ್ ಹೋಗ್ಬಾರ್ದು ಕಣೆ, ಆಮೇಲೆ ಕೆಲ್ಸಕ್ಕೆ ಹಚ್ಬಿಡ್ತಾರೆ. ರೀ ಏನಾದ್ರೂ ಮಾತಾಡ್ರಿ. ಮಾತಾಡೋದಕ್ಕೆ ನಿನ್ ಮಗ ಏನ್ ಉಳಿಸಿದಾನೆ ಸಾವಿತ್ರಿ? ರೀ ನಮ್ ರಾಜ್ ಈ ತರ ಮಾಡಕ್ ಸಾಧ್ಯನೇ ಇಲ್ಲ. ಅವ್ನು ಯಾವತ್ತೂ ಯಾರಿಗೂ ನೋವು ಮಾಡಿಲ್ಲ. ಹೌದು ಅಪ್ಪ, ರಾಜ್ ಹೀಗೆಲ್ಲ ಮಾಡ್ತಾನೆ ಅಂತ ನಂಗೆ ನಂಬಕ್ಕೆ ಆಗ್ತಿಲ್ಲ. ನಮಗ್ ನಂಬೋದಕ್ಕೆ ಆಗ್ತಿಲ್ಲ ಅಂದ ಮಾತ್ರಕ್ಕೆ ನಿಜ ಸುಳ್ಳಾಗೋದಿಲ್ಲ, ಸುಳ್ಳು ಕರಗ್ ಹೋಗೋದಿಲ್ಲ. ಎಷ್ಟು ಸತಿ ಹೇಳಿದ್ದೀನಿ, ಮನೆಯಲ್ಲಿ 3 ಜನ ಡ್ರೈವರ್ಗಳಿದ್ದಾರೆ, ಪಾರ್ಟಿ ಗೀಟಿ ಅಂತ ಹೋಗ್ಬೇಕು ಅಂದ್ರೆ ಅವ್ರನ್ನ ಕರ್ಕೊಂಡು ಹೋಗು ಅಂತ. ನೋ ಅಮ್ಮು, ಐ ಆಮ್ ಫೈನ್, ನಾನೇ ಚೆನ್ನಾಗಿ ಡ್ರೈವ್ ಮಾಡ್ತೀನಿ ಅಂತಾನೆ. ಅವ್ನ್ ಯಾವತ್ತೂ ರ್ಯಾಶ್ ಆಗಿ ಡ್ರೈವ್ ಮಾಡೋದಿಲ್ಲ ಅಮ್ಮಲ. ಇನ್ಫ್ಯಾಕ್ಟ್ ಸಂದೀಪ್ ಅಷ್ಟು ರ್ಯಾಶ್ ಆಗಿ ಡ್ರೈವ್ ಮಾಡೋದೇ ಇಲ್ಲ. ಅಣ್ಣ, ನಮ್ ರಾಜ್ ಯಾವತ್ತೂ ಯಾವ ವಿಷಯದಲ್ಲೂ ಅವಸರ ಮಾಡ್ದವನಲ್ಲ. ಅವನ್ ಇದನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಬೇರೆ ಯಾರೋ ಮಾಡಿರೋ ತಪ್ಪು ಇವನ್ ತಲೆ ಮೇಲೆ ಬಂದಿರ್ಬೋದಾ? ಅದೇ ನನ್ಗೂ ಆಶ್ಚರ್ಯ ಆಗ್ತಿರೋದತ್ತೆ, ಯಾವತ್ತೂ ತಪ್ಪು ಮಾಡದೇ ಇರೋನು ಇವತ್ತೇ ಯಾಕೆ ಮಾಡಿದಾನೆ ಅಂತ. ನಿಮಗ್ ತುಂಬಾ ಕಷ್ಟ ಆಗ್ತಿರ್ಬೇಕಲ್ವಾಪ್ಪ? ಮೀಡಿಯಾದವ್ರು ಬೇರೆ ಫೋನ್ ಮೇಲೆ ಫೋನ್ ಮಾಡ್ತಿದ್ದಾರೆ. ನಾನೇನ್ ಹೇಳಿ? ಎಲ್ಲಿ ಡಿಎಲ್? ಡಿಎಲ್ ಎಲ್ಲಿ ಸರ್? ಡಿಯರ್ ಇಲ್ಲ ಸರ್. ಈಗಿಲ್ವಾ? ಮಾಡ್ಸೇ ಇಲ್ವಾ? ಶಭಾಷ್. ದೊಡ್ಡವ್ರ ಮನೆ ಮಕ್ಕಳು ಡಿಎಲ್ ಇಲ್ದೆ ಗಾಡಿ ಓಡಿಸ್ಬೋದಾ? ಸಾಲ್ದು ಅಂತ ಕುಡ್ದಿದ್ದೇ ಬೇರೆ ಅನ್ಸುತ್ತೆ. ಅಯ್ಯೋ ಇಲ್ಲ ಸರ್. ಈಗ ಬರ್ತಾರೆ ಡಾಕ್ಟ್ರು, ಬ್ಲಡ್ ಟೆಸ್ಟ್ ಮಾಡಿಸ್ತೀನಿ, ಎಲ್ಲ ಗೊತ್ತಾಗತ್ತೆ. ನಿನ್ ಯಾರ ಮಗ ಆದ್ರೇನು ನಿನ್ ಕತೆ ಮುಗೀತು ಮಗನೇ. ದೇಶ ಬಿಟ್ಟು ಓಡ್ ಹೋಗೋಣ ಅನ್ಕೊಂಡಿದ್ಯಾ? ಯಾಕೆ ಮಾತಾಡ್ತಿಲ್ಲ? ಮಾತಾಡು. ನಂದು ಊಟ ಆಯ್ತು ಅಜ್ಜಿ. ಯಾಕೆ ಇಷ್ಟು ಸುಳ್ಳು ಹೇಳ್ತೀಯ? ನಿಜವಾಗ್ಲೂ ನಂದು ಊಟ ಆಯ್ತು ಅಜ್ಜಿ. ತೆಗೆದು 2 ಬಾರಿಸ್ತೀನಿ ನೋಡು. ಸುಳ್ಳು ಹೇಳಿದ್ರೆ ಸುಮ್ಮನೆ ಊಟ ಮಾಡೆ. ನನಗೊಂದು ತುತ್ತು ಸೇರಲ್ಲ ಅಜ್ಜಿ, ದಯವಿಟ್ಟು ಒತ್ತಾಯ ಮಾಡ್ಬೇಡಿ. ಒತ್ತಾಯ ಮಾಡ್ತಾ ಇಲ್ವೇ? ಜೀವನದ ಅವಶ್ಯಕತೆ ಬಗ್ಗೆ ಹೇಳ್ತಾ ಇದ್ದೀನಿ. ನನ್ನನ್ನೇ ನೋಡು, ಈ ವಯಸ್ಸಲ್ಲಿ ಮಗ ಮನೆಯಿಂದ ಆಚೆ ಇಟ್ಬಿಟ್ಟ. ಸಾಯೋ ವಯಸ್ಸು ಅಂತ ಊಟ ಮಾಡೋದನ್ನ ಬಿಟ್ನ ನಾನು? ನಮ್ಮ ಬೇಸರನ ಅನ್ನದ ಮೇಲೆ ತೋರ್ಸೋಕಾಗತ್ತಾ? ಅದನ್ನ ಸಾಯೋ ತನಕ ಬದುಕ್ಬೇಕಮ್ಮ, ಬದುಕಿಂದ ಓಡ್ ಹೋಗ್ಬಾರ್ದು. ಕಣ್ಣೀರ್ ಹಾಕೋಕು ಪುರ್ಸೋತಿರ್ಬಾರ್ದು, ಹಾಗ್ ಬದುಕ್ಬೇಕು. ಆಡ್ಕೊಳ್ಳೋರ್ ಮುಂದೆ ಗೆದ್ದು ತೋರಿಸ್ಬೇಕು, ಅದು ಬದುಕು ಅಂದ್ರೆ. ಆದರ್ಶ ಇಟ್ಕೊಂಡೆ ಬದುಕ್ತಿದ್ದೀನಿ ಅಜ್ಜಿ.
ಬೆಳೆಯೋ ವಯಸ್ಸಲ್ಲಿ ಅಪ್ಪನ್ ಕಳ್ಕೊಂಡೆ. ಯಾರ್ದೋ ತಪ್ಪುಗೆ ಅಪ್ಪ ಆತ್ಮಹತ್ಯೆ ಮಾಡ್ಕೊಂಡ್ರು. ಮಗಳಿಗ್ ದಿಕ್ಕಾಗ್ಲಿ ಅಂತ ಅಮ್ಮ ಇನ್ನೊಂದ್ ಮದ್ವೆ ಆದ್ಲು. ಆದ್ರೆ ಆ ಮದ್ವೆ ಆಗಿರೋ ಈ ಮನುಷ್ಯನ್ಗೆ ಜೀವನದಲ್ಲಿರೋದು ಒಂದೇ ಉದ್ದೇಶ. ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋ ತನಕ ಅವ್ರು ತಗೊಳ್ಳೋ ಪ್ರತಿ ಉಸಿರಿಗೂ ನನಗ್ ಬೈತಾನೆ ಇರ್ತಾರೆ, ಶಾಪ ಹಾಕ್ತಾನೆ ಇರ್ತಾರೆ. ಅಜ್ಜಿ, ನನ್ ಜೀವನ ಹಾಳಾಗ್ಬೇಕು ಅನ್ನೋದೇ ಅವ್ರ ಗುರಿ ಅನ್ನೋ ತರ ಆಡ್ತಾರೆ. ಜೀವನ ಹೀಗೆ ಇರುತ್ತೆ ಆರಾಧನಾ. ಮುಂದೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿರೋಲ್ಲ. ನೋಡು, ನಿಮ್ ಜೀವನದಲ್ಲೂ ಒಬ್ಬ ಬಂದೇ ಬರ್ತಾನೆ. ಹಾಗೊಬ್ಬ ಬಂದಿದ್ದ ಅಜ್ಜಿ. ನನ್ ಕನ್ಸಿಗೆ ಬಲ ಕೊಡ್ತೀನಿ ಅಂತ ಹೇಳಿದ್ದ. ನಾನು ನಂಬ್ದೆ. ಇವತ್ತು ಅವನು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಹೆತ್ತು ತಂದೆಯಿಂದ ಹಿಡಿದು ನನ್ ಜೀವನದಲ್ಲಿ ಬಂದಿರೋ ಎಲ್ಲಾ ಗಂಡಸರು ಹೀಗೆ ಆಗೋದ್ರಲ್ಲ ಅಜ್ಜಿ. ಯಾಕಜ್ಜಿ, ಯಾಕೆ ನನ್ನ ಎಲ್ರೂ ಅರ್ಧಕ್ಕೆ ಕೈ ಬಿಟ್ಟು ಹೋಗ್ತಾರೆ? ಇದಕ್ಕೆ ಉತ್ತರ ನನ್ನ ಹತ್ರ ಇಲ್ಲ ಅಮ್ಮ. ಆ ದೇವ್ರ ತಲೆಯಲ್ಲಿ ಅದೇನಿರುತ್ತೋ ಯಾರಿಗೊತ್ತು. ಒಬ್ರು ಬಿಟ್ಟು ಹೋದಾಗ ಇನ್ನೊಬ್ರು ಕೈ ಹಿಡಿತಾರ ಕಣೆ. ನನ್ನನ್ನೇ ನೋಡು, ಹೆತ್ತ ಮಗ ಬಿಟ್ಟು ಹೋದ, ಆದ್ರೆ ನೀವೆಲ್ಲ ನನ್ ಜೊತೆ ಇಲ್ವಾ? ನಿನಗೂ ದೇವ್ರು ಒಬ್ಬನ್ನ ಗೊತ್ತು ಮಾಡಿರ್ತಾನೆ ಕಣೆ. ತಗೋ, ಊಟ ಮಾಡಮ್ಮ. ಅನ್ನಪೂರ್ಣೇಶ್ವರಿ ಇವಳು ನಗ್ತಾ ನಗ್ತಾ ಊಟ ಮಾಡಿದ್ರೆ ಒಳ್ಳೆಯದನ್ನೇ ಮಾಡ್ತಾಳೆ. ಹೇಳಿದ್ನಲ್ಲ, ನಿನ್ಗೆ ಅಂತ ಒಬ್ಬ ಬಂದೇ ಬರ್ತಾನೆ. ನಿನ್ನನ್ನ ತುಂಬಾ ಖುಷಿಯಾಗಿ ನೋಡ್ಕೊಳ್ಳೋ ಹುಡುಗ. ಕನ್ಸು ಕನ್ಸು ಅಂತಿರ್ತೀಯಲ್ಲ ನೀನು, ಅದ್ರ ಹೊಣೆ ಹೊತ್ಕೊಳ್ಳೋ ಅಂತ ಹುಡುಗ. ಒಬ್ಬ ಜವಾಬ್ದಾರಿ ಇರೋ ಗಂಡು ಬಂದೇ ಬರ್ತಾನೆ ಆರಾಧನಾ. ತಗೋ ಅಮ್ಮ, ಊಟ ಮಾಡು. ಅಳ್ಬೇಡಮ್ಮ.